ಸಾಹಿತಿಗಳು ಬಿ ಚಂದ್ರೇಗೌಡ ಇವರು ಪ್ರಸ್ತುತಪಡಿಸಲಿರುವಂತಹ ವಿಷಯ ಕನ್ನಡ ಸಾಹಿತ್ಯ ಜೀವ ವಿರೋಧಿ ನಿಲುವುಗಳು. ಬಹುದೊಡ್ಡ ವಿದ್ವಾಂಸರಾದ ಪದ್ಮಪ್ರಸಾದ್ರವರೇ, ವೇದಿಕೆ ಮೇಲಿರುವ ವಿದ್ವಾಂಸರೇ, ಮತ್ತೆ ಈ ಸಭಾಂಗಣದಲ್ಲಿ ಸೇರಿರುವ ಸಾಹಿತ್ಯ ಬಂಧುಗಳೇ, ಈ ಬಂಧುಗಳು ಅನ್ನೋ ಪದ ಬಹಳ ಮುಖ್ಯವಾದದ್ದು. ಏಕೆಂದರೆ ನಾವೆಲ್ಲರೂ ಬಂಧುಗಳು. ನಮ್ಮ DNA ಪರೀಕ್ಷೆ ಮಾಡಿದರೆ ನಮ್ಮ ಮೂಲ ಆಫ್ರಿಕಾ ಖಂಡಕ್ಕೆ ತಲುಪುತ್ತೆ. ನಾವೆಲ್ಲ ಅಲ್ಲಿಂದ ಬಂದು ಕವಲಾಗಿ ಪ್ರಪಂಚದ ಹಲವಾರು ಮೂಲೆಗೆ ಹೋಗಿರೋರು. ಆದರೆ ಭಾರತಕ್ಕೆ ಬಂದ ನಾವು ಯಾವ ಬಂಧುಗಳಾಗಿಯೂ ಉಳಿದಿಲ್ಲ. ನನಗೆ ನಮ್ಮ ಮಂಜುನಾಥ್ ಅವರು ಕೊಟ್ಟಿರೋ ಸಬ್ಜೆಕ್ಟ್ ಯಾವುದು ಅಂದರೆ ಕನ್ನಡ ಸಾಹಿತ್ಯ ಜೀವ ವಿರೋಧಿ ನಿಲುವು. ಕನ್ನಡ ಸಾಹಿತ್ಯದಲ್ಲಿ ಜೀವ ವಿರೋಧಿ ನಿಲುವಿದೆ ಅಂತ ನಾನೀಗ ಹೇಳಬೇಕಾಗಿದೆ. ಈ ಸಾಹಿತ್ಯದ ವೇದಿಕೆ ಇದು ಮಾತ್ರ ಜಾತ್ಯತೀತವಾದ ವೇದಿಕೆ. ಇಲ್ಲಿ ಮಾತ್ರ ನಾವು ಸತ್ಯವನ್ನು ನುಡಿಬಹುದು. ಸಾಹಿತ್ಯ ಸಮ್ಮೇಳನಗಳಲ್ಲಿ ಸಾಹಿತ್ಯ ಸಮ್ಮೇಳನದ ಅಧ್ಯಕ್ಷನೇ ಪ್ರಧಾನ ವ್ಯಕ್ತಿ, ಅಲ್ಲಿ ರಾಜಕಾರಣಿ ಪ್ರಧಾನ ವ್ಯಕ್ತಿ ಆಗಲ್ಲ. ಅಷ್ಟು ಶ್ರೇಷ್ಠವಾದ ಸ್ಥಾನವನ್ನು ಈ ಸಾಹಿತ್ಯಕ್ಕೆ ಕೊಟ್ಟಿದ್ದಾರೆ. ಈ ಸಾಹಿತ್ಯದಲ್ಲಿ, ಕನ್ನಡ ಸಾಹಿತ್ಯದಲ್ಲಿ ಜೀವ ವಿರೋಧಿ ನಿಲುವಿದೆಯೇ ಅಂತ ಮಂಜುನಾಥ್ರವರು ನಮಗೆ ಸಬ್ಜೆಕ್ಟ್ ಕೊಟ್ಟ ನಂತರ ಕನ್ನಡ ಸಾಹಿತ್ಯದ ಅಂದರೆ ನಾನು ಓದಿಕೊಂಡು ಬಂದಂತಹ ಸಾಹಿತ್ಯವನ್ನು ಒಂದು ಸಣ್ಣ ಅವಲೋಕನ ಮಾಡಿದೆ. ಅಲ್ಲಿ ಸದ್ಯಕ್ಕೆ ನಮ್ಮ ಕನ್ನಡ ಸಾಹಿತ್ಯದಿಂದ ಒಂಚೂರು ಹಿಂದಕ್ಕೆ ಹೋಗಿ ನೋಡಿದರೆ ಈ ಭಾರತ ಈಗ ಕ್ಷೋಭೆಯಲ್ಲಿದೆ, ಮತೀಯವಾದ ಕ್ಷೋಭೆಯಲ್ಲಿದೆ. ಈಗ ದೇಶದಲ್ಲಿ ಜೀವ ವಿರೋಧಿ ಧ್ವನಿಗಳು ಜಾಸ್ತಿ ಪ್ರಕಟ ಆಗ್ತಾ ಇದೆ. ನೀವು ನಮ್ಮ ಪುರಾಣ ಮತ್ತು ನಮ್ಮ ಇತಿಹಾಸಕ್ಕೆ ಹೋಗಿ ನೋಡಿದರೆ ಇಲ್ಲಿ ವಾಮನನ ಬಲಿಯನ್ನು ಮೊದಲು ವ್ಯಾಖ್ಯಾನ ಮಾಡ್ತೀವಿ. ಒಬ್ಬ ಬ್ರಾಹ್ಮಣ ಭಿಕ್ಷುಕ ಬರ್ತಾನೆ, ವಾಮನನ ಕೇಳ್ತಾನೆ. ಅವನು 3 ಹೆಜ್ಜೆ ದಾನ ಕೇಳಿದಾಗ 1 ಹೆಜ್ಜೆಯನ್ನು ತೆಗೆದು ಅವನ ತಲೆ ಮೇಲೆ ಇಡ್ತಾನೆ. ವಾಮನ ಪಾತಾಳಕ್ಕೆ ಹೋಗ್ತಾನೆ. ಇದು ಎಂದೋ ನಡೆದ ಪುರಾಣದ ಕಥೆ. ಆದರೆ ಸಾಂಕೇತಿಕವಾಗಿ ನಡೆದ ಈ ಕಥೆಯನ್ನು ಈ ಸಂದರ್ಭದಲ್ಲಿ ನಾವು ನೋಡಿದರೆ ಈ ಕ್ಷಣಕ್ಕೂ ಪುರೋಹಿತಶಾಹಿ ತಲೆ ಮೇಲೆ, ಪುರೋಹಿತಶಾಹಿ ಕಾಲು ನಮ್ಮ ತಲೆ ಮೇಲಿದೆ, ಅಧಿಕೃತವಾಗಿದೆ. ಇದ್ಯಾವುದು ನಮಗೆ ಗೊತ್ತಾಗಿಲ್ಲ. ಆಮೇಲೆ ಎಲ್ಲಮ್ಮನ ಕತೆಗೆ ಬನ್ನಿ. ತಂದೆಯ ಆಜ್ಞೆಯಂತೆ ಎಲ್ಲಮ್ಮನ ಶಿರಶ್ಛೇದನ ಮಾಡ್ತಾನೆ ಪರಶುರಾಮ. ಮುಂಡ ಹೋಗಿ ಅಲ್ಲೆಲ್ಲೋ ಬೀಳುತ್ತೆ, ಮುಂಡ ಬಂದು ಇಲ್ಲಿ ಬೀಳುತ್ತೆ. ತಂದೆಯ ಆಜ್ಞೆಗೆ ತಲೆಯನ್ನ ಕಡಿಬಹುದೇ ಅನ್ನೋದೊಂದು ಪ್ರಶ್ನೆಯನ್ನೇ ನಾವು ಇಷ್ಟು ಶತಮಾನಗಳ ಕಾಲ ಹಾಕೊಂಡೇ ಇಲ್ಲ. ಯಾಕೆಂದ್ರೆ ಇದು ಪುರುಷ ಪ್ರಧಾನವಾದ ಸಮಾಜ. ಜನ್ಮ ಕೊಟ್ಟ ತಾಯಿಯನ್ನ ನಿರ್ದಾಕ್ಷಿಣ್ಯವಾಗಿ ನಾವು ಶಿರಶ್ಛೇದನ ಮಾಡ್ತೀವಿ. ಆಮೇಲೆ ಏನಾರ ಆಗಲಿ. ಆದರೆ ಇದು ಪ್ರತಿಪಾದಿಸೋದೇನನ್ನ? ಮಹಿಳೆಯ ಹತ್ಯೆಯನ್ನ. ಈಗಲೂ ನಿಂತಿಲ್ಲ, ಈಗಲೂ ಮರ್ಯಾದೆ ಹತ್ಯೆಗಳು ನಡೀತಾ ಇದ್ದಾವೆ. ಪತ್ರಿಕೆಗಳಲ್ಲಿ ನೋಡ್ತಾ ಇದ್ದೀವಿ, ನಮಗ್ಯಾರಿಗೂ ಏನೂ ಅನ್ನಿಸ್ತಾ ಇಲ್ಲ.
ಅಷ್ಟರ ಮಟ್ಟಿಗೆ ನಮ್ಮ ತಲೆ ಒಳಗಡೆ ಪುರಾಣ ಮತ್ತು ಇತಿಹಾಸ ಈ ಎರಡು ಸೇರಿಕೊಂಡು ನಮ್ಮನ್ನು ಸರ್ವನಾಶ ಮಾಡಿ. ಇನ್ನು ಆಗಲೇ ಮುಕುಂದರಾಜ್ ಹೇಳಿದರು, ರಾಮಾಯಣವನ್ನು ಕೋಟ್ ಮಾಡಿ. ನಿಮ್ಮ ಗಮನಕ್ಕಿರಲಿ, ಇಡೀ ಕನ್ನಡ ಸಾಹಿತ್ಯದಲ್ಲಿ ಕುವೆಂಪು ಬರುವವರೆಗೆ ನಮಗೆ ಈ ಜೀವ ವಿರೋಧಿ ನಿಲುವುಗಳು ಕನ್ನಡ ಸಾಹಿತ್ಯದಲ್ಲಿರೋದು ಗೊತ್ತೇ ಇರಲಿಲ್ಲ. ಅವರು ಬಂದು ರಾಮಾಯಣ ದರ್ಶನಂ ಬರೀತಾರೆ. ರಾಮಾಯಣ ಆಗಲೇ ಇತ್ತದು, ಮತ್ತೆ ಯಾಕೆ ಬರೆದ್ರು? ಮತ್ತೆ ಯಾಕೆ ಬರೆದ್ರು ಅಂದರೆ ಅದರಲ್ಲಿ ದೋಷಗಳಿದ್ದವು. ಈ ದೋಷಗಳನ್ನು ವಾಲ್ಮೀಕಿ ಬರೆದಿರಲಾರ ಅನ್ನೋ ತೀರ್ಮಾನ ತಗೊಂಡು ಸತತವಾಗಿ 10 ವರ್ಷಗಳ ಕಾಲ ರಾಮಾಯಣ ದರ್ಶನ ಬರೀತಾರೆ. 10 ವರ್ಷ ಕಾಲ. ಅದಕ್ಕೆ ಮೊಟ್ಟ ಮೊದಲ ಜ್ಞಾನಪೀಠ ಪ್ರಶಸ್ತಿ ಬರುತ್ತೆ. ಅಲ್ಲಿ ಮೂಲ ರಾಮಾಯಣದಲ್ಲಿ ಇದ್ದಿದ್ದೇನು? ಒಬ್ಬ ಶೂದ್ರ ತಪಸ್ಸಿ ಕೂತಿದ್ದಾನೆ, ಶಂಭೂಕ. ಶೂದ್ರ ತಪಸ್ಸು ಮಾಡಬಹುದೇ ಅಂತ ಇಡೀ ವೈದಿಕ ಸಮೂಹ, ಪುರೋಹಿತಶಾಹಿ ಸಮೂಹ ಬೆಚ್ಚಿ ಏನು ಮಾಡಬೇಕಿತ್ತು ನಿಲ್ಸೋದಕ್ಕೆ ಒಂದು ಪ್ಲಾನ್ ಮಾಡ್ತಾರೆ. ಒಂದು ಬ್ರಾಹ್ಮಣನ ಮಗನಿಗೆ ಹುಷಾರಿಲ್ಲ, ತಗೊಂಡ್ರೆ ರಾಮನ ಅರಮನೆ ತಗೋಯ್ತಾರೆ. ರಾಮನ ಹತ್ರ ತಗೊಂಡು ಹೋಗ್ತಾರೆ. ಸ್ವಾಮಿ, ಒಬ್ಬ ಶೂದ್ರ ತಪಸ್ಸಿಕೊಳ್ತಾನೆ, ಅದ್ರ ಕೇಡಿನ ಫಲ ನನ್ನ ಮಗ ಮನಗಿದಾನೆ, ಹುಷಾರಿಲ್ಲ, ಅವನ್ನ ಉಳಿಸ್ಕೊಡಿ ಅಂತ. ರಾಮ ಇಮ್ಮಿಡಿಯೇಟ್ ಹೋಗಿ ಅವನ್ನ ಶಂಭುಕುಂತಲೆ ಶಿರಶ್ಛೇದನ ಮಾಡ್ತಾನೆ. ನೀನು ತಪಸ್ಸಿಗೆ ಯೋಗ್ಯ ಅಲ್ಲ. ಯಾಕೆ ಇವತ್ತು ಪುರೋಹಿತ ಶಾಹಿಗಳು ರಾಮನ ಹಿಡ್ಕೊಂಡವ್ರೆ ಅಂದ್ರೆ, ಪುರೋಹಿತ ಶಾಹಿಗಳು ಹೇಳಿದಂಗೆ ರಾಮ ಕೇಳ್ತಿದ್ದ. ಇದು ರಾಮಾಯಣದಲ್ಲಿದ್ದಂತಹ ಒಂದು ಭೀಕರ ಪ್ರಸಂಗ. ಕುವೆಂಪು ರಾಮಾಯಣ ದರ್ಶನದಲ್ಲಿ ಏನ್ ಮಾಡಿದ್ರು? ಅವನ ತಪಸ್ಸಿ ಕುಳಿತಿದ್ದಾನೆ, ಆದ್ರೆ ರಾಮಬಾಣದಿಂದ ಅವನ ಶಿರಶ್ಛೇದನ ಆಗಲ್ಲ. ಆ ಬ್ರಾಹ್ಮಣನ್ನೇ ಎತ್ತಿಸ್ಕೊಂಡ್ಬರುತ್ತದೆ. ಆಗ ಅವನು ರಾಮನ ಹತ್ರಕ್ಕೆ ಹೋಗಿ ಪ್ರಾಣ ಭಿಕ್ಷೆ ಬೇಡಿದಾಗ ಶಂಭೂಕ ತಪಸ್ ಮಾಡಕ್ಕೆ ಯೋಗ್ಯ ಅಂತ ಅಂದ್ಬಿಟ್ಟು ಒಂದು ಸುಖಾಂತ್ಯ ಆಗುತ್ತೆ. ಈ ಥರದ ಇಡೀ ಪ್ರಸಂಗಗಳು ರಾಮಾಯಣ ದರ್ಶನಂ ಇದ್ದಾವೆ. ಅದು ರಾಮಾಯಣ ದರ್ಶನಂ ಬರಿಬೇಕಾದ್ರೆ ಅವರು ಕುವೆಂಪು ಹೇಳ್ತಾರೆ, ನಮ್ಮ ಪುರಾತನ ಕಾಲದ ಒಡವೆಗಳೇನಿದ್ದಾವೆ ಅದನ್ನು ಈ ಕಾಲಕ್ಕೆ ನಾವು ನಮಗೆ ಬೇಕಾದಂಗೆ ಮಾಡಿಸ್ಕೊಳ್ಳೋದ ಶಾಲೆಗೆ ಕೊಟ್ಟು ಅನ್ನೋದೊಂದು ಮಾತು ಹೇಳಿದ್ದಾರೆ. ರಾಮಾಯಣ ದರ್ಶನಂ ಕೂಡ ಹೀಗೆ ಅದು ಮರುಸೃಷ್ಟಿಯಾಗಿರೋದು. ಈಗ ನೋಡಿದ್ರೆ ಇಡೀ ಭಾರತದಾದ್ಯಂತ ಒಂದು 300 ರಾಮಾಯಣಗಳಿವೆ, ಅಂದರೆ ಬರಿತಾ ಇದೆ. ಈಗ ನಮ್ಮ ಹಿಂದೂ ಧರ್ಮದ ದೈತ್ಯ ಲೇಖಕ ಭೈರಪ್ಪನವರು ಪರ್ವವನ್ನು ಬರೆದರು. ಅದಕ್ಕೆ ಮೊದಲು ಅವರು ಆರಂಭಿಸಿರದೆ ಧರ್ಮಶ್ರೀ ಕೃತಿಯನ್ನು ಆರಂಭಿಸಿದ್ದೆ. ಆ ಕೃತಿಯನ್ನು ಓದಿದ ಎಲ್ಲರೂ RSS ಸೇರ್ಕೊಳ್ತಾರೆ. ಅಷ್ಟು ಮಟ್ಟಿಗೆ RSS ಪ್ರತಿಪಾದಕ ಅವರು. ಭೈರಪ್ಪನವರು ಹಿಂದೂ ಧರ್ಮದ ಪುನರುತ್ಥಾನದ ಲೇಖಕ. ಅವರು ಆವರಣವನ್ನು ಬರೆದಾಗ ಸರ್ಕಾರಿ ಇಲಾಖೆಯಲ್ಲಿರೋ RSS ಕಾರ್ಯಕರ್ತ ನೌಕರರು ಕೂಡ ಆ ಕೃತಿಯನ್ನು ಒತ್ತುಕೊಂಡು ಮಾರಿದ್ರು. ಯಾಕೆ ಮಾರ್ತಾರೆ ಅವರು? ಕುಮಾರವ್ಯಾಸನ ಬಗ್ಗೆ ಮುಕುಂದರಾಜ್ ಹೇಳಿದರು. ಕುಮಾರವ್ಯಾಸ ಭಾರತದಲ್ಲಿ ಚಾತುರ್ವರ್ಣದ ಪ್ರತಿಪಾದನೆ ಇದೆ. ಅದಕ್ಕೆ ಗದಿಗಿನಲ್ಲಿದ್ದ ಕುಮಾರವ್ಯಾಸ ಮತ್ತೂರಲಿಂಗಪ್ಪ ಜೀವ ಪಡಿತಾನೆ ಈ ಕ್ಷಣಕ್ಕೂ. ಗಮಕಿಗಳವರಲ್ಲಿ ಅಲ್ಲಿ ಅವರಿಗೆ ಬದುಕಿಗೆ ಪೂರಕವಾದ ಅಂಶಗಳಲ್ಲಿದ್ದಾವೆ. ಕುಮಾರವ್ಯಾಸನೂ ಕೂಡ ಜೀವ ವಿರೋಧಿಯಾದ ನಿಲುವನ್ನು ತಳೆದಿದ್ದಾರೆ. ನೀವು ಇಷ್ಟಂತ ತಿಳ್ಕೊಳ್ಳಿ, ಯಾರು ಈ ಚಾತುರ್ವರ್ಣವನ್ನು ಒಪ್ತಾರೆ, ಈ ಜಾತಿಗಳನ್ನು ಒಪ್ತಾರೆ, ಅವ್ರು ಯಾರು ಮಾನವೀಯ ಕಾಳಜಿಯ ಲೇಖಕರಲ್ಲ. ನೀವು ಅದನ್ನು ಒಪ್ಪಿದ ಕ್ಷಣಕ್ಕೆ ಮಾನವ ವಿರೋಧಿ ಆಗ್ತದೆ. ಈ ಪ್ರಪಂಚದ ಯಾವ ದೇಶದಲ್ಲಿಯೂ ಅಸ್ಪೃಶ್ಯತೆ ಭೀಕರವಾಗಿಲ್ಲ. ಈ ಪ್ರಪಂಚದ ಯಾವುದೇ ದೇಶದಲ್ಲೂ ಇಷ್ಟು ಭೀಕರವಾದ ಜಾತೀಯತೆ ಇಲ್ಲ. ಮನುಷ್ಯನನ್ನ ಮುಟ್ಟಬಾರದು ಅನ್ನೋ ನಿಯಮಗಳು ಈ ಪ್ರಪಂಚದಲ್ಲಿ ಇಲ್ಲ. ಈ ಕ್ಷಣಕ್ಕೂ ಇಲ್ಲಿದೆ.
ಮೇಲ್ನೋಟಕ್ಕೆಲ್ಲ ಚೆನ್ನಾಗಿರಂಗೆ ಕಾಣುತ್ತೆ. ಹಳ್ಳಿ ಕಡೆಗೆ ಹೋಗಿ ನೋಡಿ ನೀವು, ಏನು ಬೇಡ, ತರೀಕೆರೆ ಹತ್ರ ಹಳ್ಳಿಲಿ ಮಾಡಿರೋ ಹುಡುಗ ದೇವಸ್ಥಾನದ ಹತ್ರಕ್ಕೆ ಬಂದೋಗ್ಯವನೆ, ದೇವಸ್ಥಾನ ಬಾಗಿಲಾಕ್ಬಿಟ್ಟವ್ರೆ. ದೇವಸ್ಥಾನ ದೇವರು ಅಪವಿತ್ರವಾಗಿದೆ, ಇದನ್ನ 15 ಕಿಲೋಮೀಟರ್ ದೂರದಲ್ಲಿರೋ ತಗೊಂಡೋಗಿ ನದಿಗೆ ಹೋಗಿ ತೊಳ್ಕೊಂಬಂದು ಮರುಸ್ಥಾಪನೆ ಮಾಡಿದ ಮೇಲೆ ಬಾಗಿಲು ತೆಗಿಬೇಕು ಅಂತ ಬಾಗಿಲಾಕ್ಯವ್ರೆ. ಆಡಳಿತನೂ ಏನು ಮಾಡ್ಕೊಳಕ್ಕಾಗಿಲ್ಲ, ತಹಸೀಲ್ದಾರನು ಏನು ಮಾಡ್ಕೊಳಕ್ಕಾಗಿಲ್ಲ. ಇದು ಪ್ರಪಂಚದಲ್ಲಿ ಎಲ್ಲೂ ನಡೀದೇ ಇರೋ ಘಟನೆ ನಮ್ಮಲ್ಲಿ ನಡೆದಿದೆ. ನೀವು ಸೂಕ್ಷ್ಮವಾಗಿ ಹೋಗಿ ನೋಡಿದ್ರೆ ಹಳ್ಳಿಗಳು ಕೊಚ್ಚೆ ಗುಂಡಿಗಳಾಗಿದ್ದಾವೆ. ಅನಾದಿ ಕಾಲದಿಂದ ತಮ್ಮ ಜಾತಿ ಪಾತಿಲಿ. ಈಗ ನಾವೆಲ್ಲ ಹಳ್ಳಿಲಿದ್ದವರು, ನಮ್ಮ ಕೇರಿಯಲ್ಲಿ ಬದುಕಿದ್ದವರು. ಅಗಸರಿ ಕೇರಿಗೆ ಹೋಗಿಲ್ಲ, ಕ್ಷೌರಿಕರ ಕೇರಿಗೆ ಹೋಗಿಲ್ಲ, ವಲಯ ಕೇರಿಗೆ ಹೋಗಿಲ್ಲ, ಮಾದಿಗರ ಕೇರಿಗೆ, ನಮ್ಮ ಕೇರಿಯಲ್ಲಿ ಬದುಕಿ ಬಂದಿದ್ದೀವಿ. ನಮ್ಮ ಕೇರಿ ಮೈಂಡ್ ಸೆಟ್. ನಮಗೆ ಶಿಕ್ಷಣ ತಲೆಗೆ ತುಂಬ ಮೇಷಗಳು ಅಂತವ್ರೆ. ಇಷ್ಟು ಮಟ್ಟಿಗೆ ನಾವು ಒಂದು ಜಾತಿಯ ಪಾತಿಯಲ್ಲಿ ಬೆಳೆದು ಒಂದು ಹೆಜ್ಜೆನ ಮುಂದಿಡ್ದಾಗ ಬದುಕಿರೋ ಕಾರಣಕ್ಕೆ ಯಾರಿಗೇನು ಅನಿಸ್ಲಿಲ್ಲಪ್ಪ. ತರೀಕೆರೆ ಹತ್ರ ಹುಡುಗ ದೇವಸ್ಥಾನದ ಹತ್ರಕ್ಕೆ ಬಂದಿದ್ದ, ಬಹಿಷ್ಕಾರ ಹಾಕಿದ್ದಾರೆ. ದೇವ್ರ ಬೆಟ್ಟ ಮುಟ್ಟಿದ್ದಕ್ಕೆ ಬಹಿಷ್ಕಾರ ಆಗಿದೆ. ಮರ್ಯಾದೆಗಳು ದಿನಕ್ಕೆ ಮುಂದೆ ನಡೀತಾವೆ. ಒಂದು ಹೆಣ್ಣು ಮಗಳನ್ನು ಒಬ್ಬ ಪ್ರೀತಿಸ್ತಾ ಅಂದರೆ ಅವಳ ಜೊತೆ ನಮ್ಮ ಜಾತಿ ಮೇಲೆ ಆಕ್ರಮಣ ಅಂತ ಗ್ರಹಿಸ್ತಾ ಇದ್ದಾರೆ. ಅವನು ತಾನು ಪ್ರೀತಿಸಿದ ಹೆಣ್ಣಿನ ಮೇಲೆ ನಡೆದ ಆಕ್ರಮಣ ಅಂತ ಪರಿಗಣಿಸ್ತಾ ಇಲ್ಲ. ಇಷ್ಟು ಮಟ್ಟಿನ ಜಾತೀಯತೆ ಚಾತುರ್ವರ್ಣ ಪ್ರತಿಪಾದನೆಯಲ್ಲಿ ಬರುತ್ತೆ. ಹಾಗಾಗಿ ಕನ್ನಡ ಸಾಹಿತ್ಯದಲ್ಲಿ ಯಾರ್ಯಾರು ಇಲ್ಲಿವರೆಗೂ ಬರೆದವ್ರೆ ಜಾತಿಯ ಆವರಣದೊಳಗೆ, ಇವರೆಲ್ಲರೂ ಜೀವ ವಿರೋಧಿಗಳಾಗಿ ದಾಖಲಾಗ್ತಾರೆ. ನಾನೊಬ್ಬ ಸಾಗರದ ಕಡೆ ವಿಮರ್ಶಕನೊಬ್ಬ ಕನ್ನಡ ದೊಡ್ಡ ವಿಮರ್ಶಕನ ಕೇಳಿದೆ, ಈ ಜಗತ್ತಿನ ಶ್ರೇಷ್ಠ ಲೇಖಕರಲ್ಲಿ ಕನ್ನಡದಲ್ಲಿ ಯಾರವರೇ ಸರ್ ಅಂದೆ. ಮಾಸ್ತಿ ಅವ್ರು. ನಾನು ಹೌದಾ, ಸರಿ, ಮಾಸ್ತಿ ಅವ್ರನ್ನ ಓದಿಕೊಂಡಾಗ ಗೊತ್ತಾಯ್ತು. ಮಾಸ್ತಿಯವರೇನು ಒಂದು ಧರ್ಮದ, ಒಂದು ಜಾತಿಯ ಪ್ರತಿಪಾದಕರು. ಸಾಯುವವರೆಗೆ ಹಣೆಗೆ 3 ನಾಮ ಇಟ್ಕೊತಿದ್ರು, ಜನಿವಾರ ಹಾಕ್ತಿದ್ರು. ಹೆಂಗಪ್ಪ ಮಾನವೀಯ ಲೇಖಕ ಆಗ್ತಾನೆ? ಚಿಕ್ಕವೀರ ರಾಜೇಂದ್ರ ಕೃತಿಲಿ ಕೊಡಗಿನಲ್ಲಿ ಒಂದು ಧರ್ಮದ ಸಂವಾದ ಬರುತ್ತೆ. ಕ್ರಿಶ್ಚಿಯನ್ ಧರ್ಮ ಮತ್ತು ಹಿಂದೂ ಧರ್ಮದ ಸಂವಾದ ಬರುತ್ತೆ. ಆ ಸಂವಾದದಲ್ಲಿ ತಮ್ಮ ಧರ್ಮದ ಆಚರಣೆಗಳನ್ನು ಸಮರ್ಥಿಸ್ಕೊಂಡು ಮಾತಾಡ್ತಾರೆ. ಮಾಸ್ತಿಯವರು ಸಮರ್ಥಿಸ್ಕೊಂಡು ಮಾತಾಡ್ತಾರೆ. ಅವರ ಇಡೀ ಕೃತಿಗಳಲ್ಲಿ ಅಸ್ಪೃಶ್ಯತೆ ಬಂದಿಲ್ಲ, ಅಸ್ಪೃಶ್ಯರು ಬಂದಿಲ್ಲ. ಆಕೆ ಕೇರಿಗೆ ಹೋಗಿಲ್ಲ, ಅವ್ರ ಹತ್ರಕ್ಕೆ ಸೇರಿಸಿಲ್ಲ. ಇದು ಮಾಸ್ತಿಯವರಲ್ಲ, ಆಯ್ತಾ? ಆಮೇಲೆ ಇನ್ನೂ ಒಂದು ದೋಷ ಅಲ್ಲಿ, ಅವರು ಕೋಲಾರದವರು, ಬರೆದಿರೋ ಕತೆ ಕೊಡಗಿಂದು. ಇಡೀ ಚಿಕ್ಕವೀರ ರಾಜೇಂದ್ರ ಕೃತಿಯಲ್ಲಿ ಮಳೆನೇ ಇಲ್ಲ. ನೋಡಿ ಲೇಖಕನ ಮಿತಿ ಹೆಂಗಿದೆ. ಮಳೆನೇ ಇಲ್ಲ. ಯಾಕೆಂದ್ರೆ ಕೋಲಾರದವರು, ಕೋಲಾರದಲ್ಲಿ ಮಳೆ ಇಲ್ಲ. ಇಲ್ಲಿ ನೋಡಿದ್ರೆ ಜಿಯೋ ಅಂತ ಸುರಿತದೆ. ನಮ್ಮ ಮನಸ್ಸಿನೊಳಗಿದ್ದಂತಹ ಈ ಅಭಿಪ್ರಾಯಗಳನ್ನ ಹೆಂಗೆ ಬಚ್ಚಿಡಕ್ಕಾಗಲ್ಲ ನೋಡಿ, ಪ್ರಕಟ ಆಗುತ್ತೆ. ಮಾಸ್ತಿಯವರು ಈ ಮಿತಿಗೊಳಪಟ್ಟವರು. ಜಗತ್ತಿನ ಶ್ರೇಷ್ಠ ಲೇಖಕರು ಆಗಕ್ಕೆ ಬರಲ್ಲ. ಅವ್ರ ಕಥೆಗಳು ಮಾನವೀಯ ನೆಲೆ, ಮನುಷ್ಯ ಸಂಬಂಧಗಳಲ್ಲಿ ಉನ್ನತ ಸ್ಥಾನವನ್ನು ಪಡಿಬಹುದು. ಆದರೆ ನೀನು ನಿಂತ ಆವರಣ ಯಾವುದು? ನಮ್ಮ ಇಡೀ ಕನ್ನಡ ಸಾಹಿತ್ಯದಲ್ಲಿ ಒಂದು ವರ್ಗದ ಜನ ಬರ್ಕೊಂಬಂದರು. ಒಂದು ವರ್ಗದ ಜನ ಆ ವರ್ಗದ ಸಮಸ್ಯೆಗಳನ್ನು ಪ್ರತಿಪಾದಿಸಿದರು. ಆ ವರ್ಗದ ಸಮಸ್ಯೆಗಳನ್ನು ಬರೆದರು. ಮನುಕುಲ ಕುರಿತು ಬರೆಯೋಕ್ಕಾಗಲಿಲ್ಲ. ಇಡೀ ಮನುಕುಲದ ಎಲ್ಲ ಪೂರ್ಣ ದೃಷ್ಟಿಯಲ್ಲಿ ನೋಡಿ ಬರೆದು ಕುವೆಂಪು ಬರುವವರೆಗೂ ಕಾಯ್ಬೇಕಾಯ್ತು ನಾವು. ಕುವೆಂಪು ಬರುವವರೆಗೂ ಒಂದು ನಾಯಿ ಒಂದು ಕಾದಂಬರಿಯಲ್ಲಿ ಕಡೆಯವರೆಗೂ ಹೋಗುತ್ತೆ. ನಾಯಿನೇ ಮನೆ ಒಳಗೆ ಸೇರಿಸ್ತವರು ಎಷ್ಟು ಅಸಹ್ಯ ಪಟ್ಕೊಂಡಿರ್ಬೋದು. ಇದೇನೇ ನಾಯಿ ಹಿಂಗೆ ಹೋಯ್ತಾ ಇದೆ ಅಂದ್ಬಿಟ್ಟು. ಪೂರ್ಣ ದೃಷ್ಟಿ. ಪೂರ್ಣ ದೃಷ್ಟಿ ಅಂದ್ರೇನು? ಒಂದು ಮರ ನೋಡ್ದಟ್ಟಿಗೆ ನಾವು ಅದ್ರ ಹೂ ನೋಡ್ತೀವಿ. ಆದರೆ ಕುವೆಂಪು ಪೂರ್ಣ ದೃಷ್ಟಿ ನೋಡ್ದಟ್ಟಿಗೆ ಫಸ್ಟ್ ಬೇರು ನೋಡ್ತೀವಿ. ಬೇರೆ ಎಲ್ಲೆಲ್ಲಿಗೆ ವ್ಯಾಪಿಸಿದೆ, ಎಲ್ಲೆಲ್ಲಿಂದ ತಗೊಂಡ್ಬಂದು ಈ ಹೂವನ್ನ ತೋರಿಸ್ತಾ ಇದೆ ಅಂತ ಅಂದ್ಬಿಟ್ಟು. ಇದು ಪೂರ್ಣ ದೃಷ್ಟಿ. ಆ ಪೂರ್ಣ ದೃಷ್ಟಿ ಬಂದಿರೋದಕ್ಕೆ ಕನ್ನಡದ ಈವರೆಗೂ ಯಾರೂ ಬರೆಯೋಕ್ಕಾಗದ, ಮುಂದುವರಿಯಕ್ಕೆ ಸಾಧ್ಯವೇ ಇಲ್ಲದ ಮಲೆಗಳಲ್ಲಿ ಮದುಮಗಳು ಕೃತಿ ಬಂದಿದೆ. ಕುವೆಂಪು ಬಂದು ತೋರಿಸಿದ ನಂತರ ನಾವು ನಿಸರ್ಗ ನೋಡಿದ್ದು. ಯಾವ ಥರದ ನಿಸರ್ಗ? ಉಳುವ ಯೋಗಿಯ ನೋಡಲ್ಲಿ ಅಂದ್ಬಿಟ್ಟು. ಅಲ್ಲಿವರೆಗೂ ರೈತನ ನೋಡೇ ಇಲ್ಲ ನಾವು.
ಉಳುವ ಯೋಗಿ ಎಂದವರೇ. ಯೋಗಿ ಅಂದ್ರೆ ಏನು? ಏಕಾಗ್ರತೆ. ಬೆಳಗಿನ ಜಾವ ಸೂರ್ಯೋದಯಕ್ಕೆ ಮೊದಲೇ 6 ಕಟ್ಕೊಂಡು ಹೋದನು. 1 ಎಕರೆ ಉಳ್ಬೇಕಾದ್ರೆ ನೇಗಿಲು ಗೆರೆಲೆ ಹೋಗ್ಬೇಕು. ನೇಗಿಲು ಒಳಿಕ್ ಕೊಳ್ಳಂಗಿಲ್ಲ ಅದು. ನೇಗಿಲು ಗೆರೆನೇ ಹೋಗ್ಬೇಕಾದ್ರೆ ಅಂದ್ರೆ ನೇಗಿಲನ್ನೇ ನೋಡ್ಬೇಕು ನೀನು. ಸುತ್ತಮುತ್ತಲು ಏನು ನೋಡಲ್ಲ. ನೇಗಿಲು ಗೆರವನ್ನ 4 ಗಂಟೆ ನೋಡೋವನು ಒಬ್ಬ ಯೋಗಿ. ಅವನೇನು ಕಡಿಮೆ ಯೋಗಿ ಅಲ್ಲ. ಈ ದೇಶದ ರಾಷ್ಟ್ರಪತಿ ಬೆಳಿಗ್ಗೆ ಎದ್ದು ತಿನ್ನೋ ಅನ್ನ ಬೆಳೆಯೋನು ಇವನೇ. ಈ ದೇಶದ ಸೈನಿಕ ದೇಶ ಕಾಯ್ತಾನೆ, ಅವನು ತಿನ್ನೋ ಅನ್ನ ಬೆಳೆಯೋನು ಕೂಡ ಇವನೇ. ಆದರೆ ಅವನಿಗೆ ಇಡೀ ಕನ್ನಡ ಸಾಹಿತ್ಯ ಚರಿತ್ರೆಯಲ್ಲಿ 3 ಪೈಸೆ ಬೆಲೆ ಇಲ್ಲ, ಎಲ್ಲೂ ದಾಖಲಾಗಿಲ್ಲ. ಅವನು ಬದಲಿಗೆ ದೇವಸ್ಥಾನದ ಗರ್ಭಗುಡಿಲಿ ಗಂಟೆ ಅಲ್ಲಾಡಿಸ್ತಿದ್ನಲ್ಲ, ಅವನಿಗಿಲ್ಲದು ಬೇರೆ. ಅವನ ಹತ್ರ ತೀರ್ಥ ತಗೊಳ್ಳೋದು, ಪ್ರಸಾದ ತಗೊಳ್ಳೋದು, ಕಾಲಿಗೆ ಬೆಳೆದು ಕೈಲಿರೋದು ಕೊಡೋದು. ಈ ಮೂಢನಂಬಿಕೆ ಎಷ್ಟು ಮಟ್ಟಿಗೆ ವ್ಯಾಪಿಸಿದೆ ಅಂತ ಅಂದ್ರೆ, ಈ ಧರ್ಮದ ಬಗ್ಗೆ ಮಾತನಾಡಕ್ ಹೋಗ್ಬೇಕಾದ್ರೆ ತಮಾಷೆನೆ ಮಾಡಬೇಕು ಅನ್ಸುತ್ತೆ. ಆ ಮೂಢನಂಬಿಕೆ, ಪುರೋಹಿತ ಶಾಹಿಗಳು ನಮಗೆ ಹಬ್ಬಿಸಿದ ಮೂಢನಂಬಿಕೆ ನಮ್ಮ ಕಟ್ಟ ಕಡೆಯವರೆಗೆ ಹೆಂಗ್ ತಲುಪಿದೆ ಅಂದ್ರೆ, ನೀವು ಒಂದು 5 ಕಾಲಿರೋ ಒಂದು ದನ ಹಿಡ್ಕೊಂಡು ಹೋದ್ರೆ ಸಾಯಂಕಾಲ ಒಂದು 1000 ರೂಪಾಯಿ ಆಯ್ತದೆ. ಅದ್ರ ಮೇಲೆ ಒಂದು ಬೆಡ್ಶೀಟ್ ಹಾಕೊಂಡು ಹಣಿಗೆ ಒಂದಿಷ್ಟು ಕುಂಕುಮ ಹಚ್ಕೊಂಡು ಕರ್ಕೊಂಡೋಗಿ ಎಲ್ಲ ದುಡ್ಡು ಕೊಡ್ತಾರೆ. ಸುಮ್ಮನೆ 1-2-3 ಬತ್ತಿ ಬಂದ್ರೆ ಸಾಕಿಲ್ಲಿ, ನೀರು ಇಕ್ಕೊಂಡು ಸ್ನಾನ ಮಾಡಿ ತಲೆ ಒರೆಸಲಿಲ್ಲ ಅಂದ್ರೆ ಬತ್ತಿ ಬರ್ತವೆ. ಆ ಥರ ನಮ್ಮ ಕಡೆ ಒಂದಿಬ್ರು ಶನಿಪತ್ರ ಮಾಡೋರಿಗೆ ಬಂದ್ಬಿಟ್ಟು ಬತ್ತಿ ಎಲ್ಲ ಕೈ ಮುಗಿಯೋದೆ, ಕಾಲಿಗೆ ಬೀಳೋದೆ, ಹೊಲ ಉಳದ್ನು ಬಿಟ್ಟ, ಎಲ್ಲನೂ ಬಿಟ್ಟ. ಸುಮ್ಮನೆ 4 ಅಂಗಡಿಗೆ ಹೋದ್ರೆ ಸಾಕು ಕಾಸು. ಒಂದು ಗಿಣಿ ಸಿಕ್ಕಿದ್ರು ಸಾಕು. ಅದಕ್ಕೇನೇನೋ ಬರೋ ಚೀಟಿ ಎಣಿಸಿ ಅದು ತೆಗೆದು ತಂದು ಕೊಡುವಂಥದ್ದು ಮಾಡಿಬಿಟ್ರೆ ಸಾಕು, ಜೀವನ ಮಾಡಿ. ಇಷ್ಟು ಮಟ್ಟಿಗೆ ಮೂಢನಂಬಿಕೆ ನಮ್ಮೆಲ್ಲ ದೇವಸ್ಥಾನಗಳಲ್ಲಿ ನಡೆಯೋ. ನೀವು ಉಕ್ಕುಡುಗಾತ್ರಿಯಲ್ಲಿ ನೋಡಿದ್ರೆ ಎಲ್ಲ ಜಾತ್ರೆಗಳಲ್ಲಿ ಈ ಥರದ ವಿಕಾರಗಳು ಪುರೋಹಿತ ಶಾಹಿಗಳು ಹಬ್ಬಿಸಿದ ಮೂಢನಂಬಿಕೆ ಕಾರಣಕ್ಕೆ ಬಂದಿದ್ದು. ನಮ್ಮ ಲೆವೆಲ್ಗೆ ಯಾವನೇ ಬ್ರಾಹ್ಮಣನ ಮೇಲೆ ದೇವ್ರು ಬರಲ್ಲ ನೋಡಿ. ನಮ್ಮೂರಲ್ಲಿ 5-6 ಜನಕ್ಕೆ ಬರ್ತದೆ. ನಮ್ಮೂರಲ್ಲಿ ಶನಿಪಾತ್ರ ಮಾಡೋ ಏನೋ ತಪ್ಪು ಮಾಡ್ದ, ನ್ಯಾಯಕ್ಕೆ ಹಾಕಿದಟ್ಟಿಗೆ ಅವನ್ನ ಅಲ್ಲಿ ಶನಿ ಬಂದ್ಬಿಡ್ತು, ಎಲ್ಲರನ್ನೂ ಓಡಿಸಾಡ್ದ, ಹಿಡ್ಕೊಂಡೋಗಿ ಮನೆಗೆ ಹಾಕಿದ್ರು. ಈ ದೇವ್ರು ಬರೋವೆಲ್ಲ ಹೆಬ್ಬೆಟ್ಟು ನಾವು ನೋಡಿ. ನಮ್ಮಲ್ಲಿ ಪುರೋಹಿತ ಶಾಹಿಗಳು ಹೆಂಗೆ ನಮ್ಮನ್ನು ಕೈಗೆ ತಗೊಳ್ತಾರೆ ಅಂತಂದ್ರೆ, ನಮ್ಮ ಇಡೀ ಗ್ರಾಮೀಣ ಪ್ರದೇಶ ಎಲ್ಲ ಎಣ್ಣೆ ದೇವ್ರ ಊರುಗಳು ನಮ್ಮವು. ನಮ್ಮ ಊರಿನ ಸುತ್ತ ನೋಡಿದ್ರೆ ಕೂಚಳಮ್ಮ, ಹಳ್ಳಳ್ಳಮ್ಮ, ಮಾಯಮ್ಮ, ಬಾಳಗಂಚಮ್ಮ, ದಾಳಿಂಕೆರಮ್ಮ, ಅಮ್ಮಗಳು, ಫುಲ್ ಅಮ್ಮಗಳು. ಅವ್ರಿಗೆಲ್ಲ ಕೋಣನ ಕಡಿಯೋದಿದೆ. ಕೋಣನ ಕಡಿಯೋದು ಅಂದ್ರೆ ಅಂತ ಒಂದು ಮುಗ್ಧ ಪ್ರಾಣಿಯನ್ನ, ದೈತ್ಯ ಪ್ರಾಣಿಯನ್ನ ಕೋಣನ ಕಡಿಬೇಕಾದ್ರೆ ಅಮ್ಮನ ಎದುರಿಗೆ ಆ ಇಡೀ ಪಾಪನ ಅವಳಿಗೆ ಕೊಡ್ತಾರೆ. ಪಾಪ ಅಲ್ವಾ ಅದು? ಅದು ಅಮ್ಮನಿಗೆ ಕೊಟ್ಬಿಡೋದು. ಆಮೇಲೆ ಅದನ್ನು ಕೊಯ್ಕೊಂತೀನಿ. ಈ ಪುರೋಹಿತ ಶಾಹಿಗಳ ಕಥೆ ಏನು ಕಟ್ಟಿದ್ರು? ಒಬ್ಬ ಬ್ರಾಹ್ಮಣ ಹುಡುಗಿನ ಮಾದಿಗರೋನು ಲವ್ ಮಾಡಿ ಮದುವೆ ಆಗ್ಬಿಟ್ಟ. ಅವನು ಮಾದಿಗ ಅನ್ನೋದು ಗೊತ್ತಿರಲಿಲ್ಲ. ಗೊತ್ತಾದ ಮೇಲೆ ಅವಳು ಬಲಿಯಾಗಿ, ದೇವತೆಯಾಗಿ, ನನಗೆ ಮೋಸ ಮಾಡಿದ ಕಾರಣಕ್ಕೆ ನಿನ್ನನ್ನು ಕೋಣನಾಗಿ ಬಲಿ ಪಡಿಬೇಕು, ನಿನಗೊಟ್ಟಿದ ಮಕ್ಕಳು ಆಡು ಕುರಿಗಳಾಗಿ ನನಗೆ ಬಲಿ ಆಗಬೇಕು ಅಂದ್ಲು ಅನ್ನೋ ಕಥೆನ ಶೂದ್ರೇ ಮಾಡ್ತಾ ಕುಂತವೆ. ಹೆಂಗೆ ಒಂದು ಆಚರಣೆ ಒಳಗೆ ಬಂದು ಸೇರ್ಕೊಂಡವ್ರು ನೋಡಿ. ಇದೇನು ಕಡಿಮೆದಲ್ಲ ಇದು. ಮಹಾಭಾರತದೊಳಗೆ ತಂದು ಭಗವದ್ಗೀತೆ ಸೇರಿಸ್ಬಿಡ್ತಾರೆ. ಅವಧಿ ಯಾವುದು? 6ನೇ ಶತಮಾನದಲ್ಲಿ ಈ ದೇಶದಿಂದ ಬುದ್ಧನ್ನ ಓಡಿಸಿ ಇಲ್ಲಿ ಕೃಷ್ಣನ ಸ್ಥಾಪಿಸಬೇಕಾಗಿತ್ತು, ಅವನನ್ನು ದೇವರು ಮಾಡಬೇಕಾಗಿತ್ತು. ಆಗ ಪ್ರಖ್ಯಾತವಾಗಿದ್ದ ಭಾರತದ ಮೂಲೆಗೆ ತಲುಪಿದ್ದ ಮಹಾಭಾರತಕ್ಕೆ ಭಗವದ್ಗೀತೆ ತಂದು ಸೇರಿಸ್ಬಿಟ್ಟು ಕೃಷ್ಣನೇ ದೇವರು ಮಾಡಾಕ್ತಿದ್ರು. ಅಕ್ಷೋಹಿಣಿ ಸೈನ್ಯಗಳು ಆ ಕಡೆ ಈ ಕಡೆ ನಿಂತಿರುವಾಗ ಇಲ್ಲಿ 18 ಅಧ್ಯಾಯ ಬೋಧಿಸಕ್ಕೆ ಸಾಧ್ಯನೇ? ಇದು ಪ್ರಶ್ನೆ ಮಾಡಿಲ್ಲ. ಇನ್ನೊಂದು ಪ್ರಶ್ನೆ ಮಾಡ್ಕೊಂಡಿಲ್ಲ ನಾವು ಶತಮಾನ ಕೆಳಗೆ. ಅಂದ್ರೆ ಇಡೀ ವೈದಿಕ ಸಂಸ್ಕೃತಿ ಏನ್ ನಮ್ಮ ಮೇಲೆ ಹೇರಿದೆ ಅದು ಏನನ್ನೂ ಪ್ರಶ್ನೆ ಮಾಡ್ದಂಗೆ ಈ ಜಗತ್ತಿರದೇ ಹಿಂಗೆ ಅನ್ಕೊಂಡು ಬದುಕ್ತಾ ಇದ್ದೀವಿ ನಾವೆಲ್ಲರೂ ಈ ಕ್ಷಣಕ್ಕೆ. ನೋಡಿ, ರಾಮಾಯಣದಲ್ಲಿ ಒಂದು ಪ್ರಸಂಗ ಇದೆ. ಶೂರ್ಪನಕ್ಕೆ ಮುಕ್ಕುದಾಕಿಬಿಡ್ತಾನೆ. ಸೀತೆ ಎದುರು ಬಿಡ್ತಾಳೆ. ಇವ್ರು ಯಾವ ಸೀಮೆ ರಾಜಕಾರಣಿ, ರಾಜರ ಮಕ್ಕಳು ಇವರು, ರಾಜಮನ ತಂದವರು ಮಾಡೋ ಕೃತ್ಯನೇ ಇದು. ಅವಳು ನೋಡಕ್ಕಾಗಲ್ಲ, ಎಷ್ಟು ಭೀಕರವಾಗಿದ್ದಾಳೆ, ಮೂಗು ಬಿದಾಕ್ಬಿಟ್ಟಿದ್ದಾಳೆ. ಬಂದು ಅಣ್ಣನಿಗೆ ಹೇಳ್ತಾನೆ, ಅಣ್ಣ ಅವನಿಗೆ ಸುಂದರವಾದ ಹೆಂಡತಿ ಇದೆ ಅಂತಾಳೆ.
ಆ ಸುಂದರವಾದ ಹೆಂಡತಿ ಒತ್ಕೊಂಬಂದು ಅವಮಾನ ಮಾಡುವಂತ ಅಷ್ಟೇ. ಆದರೆ ನೀವು ಹಂಗೆ ಯೋಚನೆ ಮಾಡಿ, ಪ್ರಶ್ನೆ ಹಾಕೊಂಡಿಲ್ಲ. ಶೂರ್ಪನಖಿಯ ಮೂಗನ್ನ ಕೊಯ್ದದ್ದನ್ನ ಇಡೀ ಭಾರತ ಇಷ್ಟು ಶತಮಾನದವರೆಗೆ ಸರಿ ಅಂತಲೇ ತಿಳ್ಕೊಂಡು ಬಂದಿದೆ. ಇವತ್ತೇನು ಒಬ್ಬಳ ಹೆಣ್ಮಗಳ ಮುಖಕ್ಕೆ ಆಸಿಡ್ ಎರಿಸ್ತಾನೊಬ್ಬ, ಆ ಕೃತ್ಯಕ್ಕೆ ಸಮವಾದ ಕೃತ್ಯವನ್ನ ಯಾರೂ ಖಂಡಿಸಿಲ್ಲ. ಅವಳು ಎಷ್ಟು ಭೀಕರವಾಗಿ ಕಂಡಿರ್ಬೋದು, ಯಾರ ಮನಸ್ಸಿಗೆ ಏನೂ ಅನಿಸಿಲ್ಲ. ರಾವಣ ಒತ್ಕೊಳೋದ ಯಾಕೆ ಒತ್ಕೊಳೋದ? ಅವನು ಏನು ತಿಕ್ಲಿಡ್ದಿತ್ತೆ ಅವನಿಗೆ? ಮಹಾನ್ ಪಂಡಿತ ಅವನು. ಅವನಿಗೆ 10 ಕ್ಯಾರೆಕ್ಟರ್ಗಳಿದ್ದವು, ಗುಣಗಳಿದ್ದವು. ಮಹಾ ಬಿಲ್ವಿದ್ಯೆಗಾರ, ಮಹಾ ಆಡಳಿತಗಾರ, ಮಹಾ ಬ್ರಹ್ಮೋಪದೇಶ ಕೊಡುವಂಥವ್ನು. ಇಂಥವೆಲ್ಲ ಇದ್ದಾವೆ, 10 ಗುಣಗಳಿದ್ದಾವೆ. ಆಮೇಲೆ ನಮ್ಮ ಪುರಾಣದಲ್ಲೇ ಮೊಟ್ಟ ಮೊದಲು ಹೆಣ್ಣು ಮಕ್ಕಳಿಗೆ ಮೀಸಲಾತಿ ಕೊಟ್ಟ ಒಬ್ಬ ರಾಜ. ಸಮುದ್ರ ಕಾಯಕ್ಕೊಬ್ಳು, ಕಾಡು ಕಾಯಕ್ಕೊಬ್ಳು, ಪಟ್ಟಣ ಕಾಯಕ್ಕೊಬ್ಳು, ಸೀತೆ ಕಾಯಕ್ಕೊಬ್ಳು. ಎಲ್ಲಾರು ತೋರಿಸ್ತೀರಾ ಭಾರತದ ಚರಿತ್ರೆಯಲ್ಲಿ ಯಾವ್ದಾದ್ರು ರಾಜರು ಮಹಿಳೆಗೆ ಈ ರೂಪದ ಮೀಸಲಾತಿ ಕೊಟ್ಟಿದ್ದಲ್ಲ? ಇಂಥವನ್ನ ಕೆಟ್ಟವನು ಕಾಮಕ ಅಂತಾರೆ. ನೀವು ಕಾಮಕ ಅಂದೇಟಿಗೆ ಸೀತೆ ಅಪವಿತ್ರಗೊಳಿಸ್ತೀರಿ. ನೀವು ಸರಿಯಾಗಿ ಹಲ್ಲಿಡಿದು ಮಾತಾಡಿದ್ರೆ ಮಾತ್ರ ಸೀತೆ ಪಾವಿತ್ರ ಉಳಿಯುತ್ತೆ. ತಲಮಂದಿ ಅವಮಾನ ಮಾಡಕ್ಕಷ್ಟು ತಂದಿದ್ದವನು. ಆದರೆ ಈ ಕ್ಷಣಕ್ಕೂ ನಮಗೆ ಶ್ರಾವಣ ಓದ್ಕೊಂಡು ಅವನ ತಂಗಿ ಮೂಕೂದ್ರೆ ಅವನಿಗೆ ನೀನು ಇಷ್ಟಪಟ್ಟವನ್ನ ತೋರ್ಸವ ಮದುವೆ ಮಾಡ್ತೀನಿ ಅಂದವನು. ಈ ಎಲ್ಲವನ್ನೂ ನಾವು ಶತಮಾನಗಳ ಕಾಲ ಪ್ರಶ್ನೆ ಮಾಡ್ಕೊಳ್ದಂಗೆ ಒಪ್ಪಿಕೊಂಡು ಬಂದಿರೋ ಕಾರಣಕ್ಕೆ ನಾವು ಮೂಢನಂಬಿಕೆ ಅಗರ ನಮ್ಮ ಆಲೋಚನೆಗಳೇ ಮೂಢನಂಬಿಕೆಗಳು, ನಮ್ಮ ಬದುಕೇ ಮೂಢನಂಬಿಕೆಗಳು. ನಾವು ಕಣ್ತರಿಬೇಕಾದ್ದು ನಿಸರ್ಗಕ್ಕೆ. ಕುವೆಂಪು ಮಗ ತೇಜಸ್ವಿ ಹೇಳ್ತಾರೆ, ಮನುಷ್ಯ ಹುಟ್ಟಿದ ಇಟ್ಗನೆ ನಿಸರ್ಗಕ್ಕೆ ಕಣ್ತೆರ್ಕಬೇಕಿತ್ತು. ನಮ್ಮ ಮಕ್ಕಳಿಗೆಲ್ಲ ಪಶು ಪಕ್ಷಿ ಪ್ರಾಣಿಗಳು ನಿಸರ್ಗ ತೋರಿಸ್ಬೇಕಿತ್ತು. ನಾವೇನು ಗಣಪತಿ ಗುಡಿ, ಆಂಜನೇಯ ಗುಡಿ, ಅವು ಇವು ತಿರುಪತಿ, ಧರ್ಮಸ್ಥಳ, ಅಳತೆ ಕಟ್ಟೋದು, ತಲೆ ಬೋಳಿಸೋದು ಹಿಂಗೆ ಮಾಡಿ ಮಡಗಿದ್ದೀವ. ನಾನೇ 26 ವರ್ಷ ಆಯ್ತು ನಾನು ಬಿಡಿಸ್ಕೊಳಕ್ಕೆ ನಮ್ಮ ಮಂದೇವ್ರುಗಳಿಂದವ. ಅವು ಮನೆ ಹಾಳಾಗವು. ಎಂಥ ದೇವ್ರುಗಳು ಅಂದರೆ ಕುರಿ ಕೊಡ್ಲೇಬೇಕವು. ನಮ್ಮವ್ವ ಎಲ್ಲ ಬಟ್ಟೆ ಒಯ್ಯಕ್ಕೆ ಹೋಗಿ ಎಡಿಗೆ ಬಿದ್ದವಳೆ. ನಾನು ನಮ್ಮಪ್ಪ ಅಮ್ಮ ಸಿಟ್ಟಾಯಿಗಳೇ ಅಂತ ಸಾಲ ಸೂಲ ಮಾಡಿ ಮರಿಕೋದು. ಇಂಥ ನಂಬಿಕೆಯಿಂದ ಬಿಡಿಸ್ಕೊಳ್ಳೋಕ್ಕೆ 26 ವರ್ಷ ಆಯ್ತು. ಶುದ್ಧ ಮೂಢನಂಬಿಕೆಯ ಬದುಕು ನಮ್ಮದು. ಇಡೀ ವೈದಿಕ ಪರಂಪರೆ ಏನಿದೆ ಅದು ಮೂಢನಂಬಿಕೆಯಿಂದ ಕೂಡಿದೆ. ಅದರ ಮಂತ್ರಗಳಿಗೆ ಯಾವ ಅರ್ಥ ಇಲ್ಲ, ಅದರ ಆಚರಣೆಗಳಿಗೆ ಯಾವ ಅರ್ಥ ಇಲ್ಲ. ಅದು ಇನ್ನೂ ನಮ್ಮ ಶೂದ್ರ ಸಮೂಹ ಮಾತುಗಳು ಇವನ್ನೆಲ್ಲ ಆಚರಣೆಗಳನ್ನು ವಿಕಾರ ಮಾಡ್ತಾ ಇತ್ತು. ಬ್ರಾಹ್ಮಣರು ಒಂದೇಟಿಗೆ ನಾವು ಸಾರಾಸತ್ತು ಮಾತಾಡಕ್ಕೆ ಬರಲ್ಲ. ಪುರೋಹಿತಶಾಹಿ ಬೇರೆ, ಬ್ರಾಹ್ಮಣರು ಬೇರೆ. ಅದು ಕುವೆಂಪುನೇ ಖಚಿತವಾಗಿ ಹೇಳಿದ್ದಾರೆ. ಬ್ರಾಹ್ಮಣ ಬೇರೆ, ಇವರೇ ಬೇರೆ, ಪುರೋಹಿತಶಾಹಿಗಳೇ ಬೇರೆ. ಬ್ರಾಹ್ಮಣರಲ್ಲಿ ಬೇಕಾದಷ್ಟು ಜನ ಸಮಾಜ ಸುಧಾರಕರಿದ್ದಾರೆ, ವೈಚಾರಿಕವಾದರಿದ್ದಾರೆ, ಅಂತರ್ಜಾತಿ ವಿವಾಹ ಆದವರಿದ್ದಾರೆ, ನಿರೀಶ್ವರವಾದಿಗಳಿದ್ದಾರೆ, ನಕ್ಸಲೈಟರಿದ್ದಾರೆ. ನಕ್ಸಲೈಟರ್ ಮೊನ್ನೆ ಕಾಡಲ್ಲಿ ಸತ್ರು ಬ್ರಾಹ್ಮಣರವರು. ಈಗ ಶೂದ್ರರೆಲ್ಲ ಹೋಗಿ ಪುರೋಹಿತಶಾಹಿಗಳಾಗ್ತಾ ಇದ್ದಾರೆ. ಎಲ್ಲ ಹಿಂದೂ ಧರ್ಮದ ಎಲ್ಲ ಜನಾಂಗದ ಶೂದ್ರರನ್ನ ಪುರೋಹಿತಶಾಹಿ ಮಾಡೋ ಒಂದು ಅಪಾಯಕಾರಿ ನಿಲುವು ಹೊಂಟಿರುವಾಗ ನಾವು ಬಹಳ ಎಚ್ಚರದಿಂದ ಎಲ್ಲವನ್ನ ವಿಶ್ಲೇಷಣೆ ಮಾಡಿ ಇಲ್ಲಿವರೆಗೂ ಬಂದಂತಹ ಕನ್ನಡ ಸಾಹಿತ್ಯ ಜೀವ ವಿರೋಧಿಯಾಗಿ ನಡ್ಕೊಂಡಿದೆ. ಅದನ್ನ ಪರಿಶೀಲಿಸ್ಬೇಕು ನಾವು. ಇದನ್ನ ನೋಡೇ ಬಸವಲಿಂಗಪ್ಪ 50 ವರ್ಷ ಆಯ್ತು ಕನ್ನಡ ಸಾಹಿತ್ಯ ಭೂಸಾ ಸಾಹಿತ್ಯ ಅಂದ್ಬಿಟ್ಟ. ಎಲ್ಲ ಅವನ ಮೇಲೆ ತಿರುಗಿ ಬಿದ್ಬಿಟ್ರು. ಈಗ ನೋಡಿದ್ರೆ ಭೂಸಾ ಸಾಹಿತ್ಯ ಏನು ಅಂತ ಎಲ್ಲರಿಗೂ ಗೊತ್ತಾಯ್ತಾ ಇದೆ. ಸುಮ್ಮನೆ ಆ ಕಾಲದಲ್ಲಿ ಆ ಮನುಷ್ಯನ ಹೋರಾಟ ಮಾಡಿ ಮಂತ್ರಿಗಿರಿಯಿಂದ ತೆಗೆದರು. ಕನ್ನಡ ಸಾಹಿತ್ಯದಲ್ಲಿ ಜೀವ ವಿರೋಧಿ ನಿಲುವುಗಳು ಸ್ಥಾಯಿಗಳಾಗಿದ್ದಾವೆ. ನಾವ್ಯಾರು ಪ್ರಶ್ನೆ ಮಾಡ್ದಂಗೆ ಒಪ್ಪಿಕೊಂಡು ಬರ್ತಾ ಇದ್ದೀವಿ. ಇನ್ನು ಮುಂದೆ ಅದನ್ನು ಸರಿಪಡಿಸ್ಕೊಳ್ಳೋಣ ಅಂತ ಹೇಳಿ ನನ್ನೆರಡು ಮಾತು ಮುಗಿಸ್ತೀನಿ. ನಮಸ್ಕಾರ.